ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗೋದು ಖಚಿತ ಅನ್ನೋ ಬಗ್ಗೆ ನ್ಯೂಸ್ ಬಾಸ್ಟ್ ಕಳೆದ ಜನವರಿ ತಿಂಗಳಲ್ಲಿ ವರದಿ ಪ್ರಸಾರ ಮಾಡಿತ್ತು. ಜನಾರ್ದನ ರೆಡ್ಡಿ ಅವರು ಆದಷ್ಟು ಶೀಘ್ರ ಬಿಜೆಪಿಯನ್ನು ಸೇರ್ಪಡೆಯಾಗ್ತಾರೆ ಅನ್ನೋದರ ಬಗ್ಗೆ ಈಗ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. ಕಳೆದು ಹೋದಂತ ಮಗುವಿಗೆ ತಾಯಿ ಸಿಕ್ಕಷ್ಟು ಖುಷಿಯಾಗಿದೆ. ಈ ದಿನ ನನಗೆ ಶುಭ ದಿನ ಅಂತ ನಾನು ಭಾವಿಸ್ತೀನಿ. ರಾಜ್ಯ ನಾಯಕರು ಕೊಡುವಂತ ಜವಾಬ್ದಾರಿ ಏನಿದೆ ಅದನ್ನು ನಾನು ನಿರ್ವಹಿಸ್ತೀನಿ ಅಂತ ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ನ್ಯೂಸ್ ಫಸ್ಟ್ ಜೊತೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. ಜನವರಿ 4ನೇ ತಾರೀಕು ಜನಾರ್ದನ ರೆಡ್ಡಿ ಗರ್ವಾಪ್ಸಿಯಾಗ್ತಾರೆ ಅಂತ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಕಾರಣಗಳನ್ನ ಕೂಡ ಕೊಡಲಾಗಿತ್ತು. ಯಾಕಾಗಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅನ್ನೋದರ ಬಗ್ಗೆ. ಇನ್ನು ಇವತ್ತು ಜನಾರ್ದನ ರೆಡ್ಡಿ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಧುಸೂದನ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಅಧಿಕೃತವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ರೆಡ್ಡಿ ಅವರೇ, ಇವತ್ತು ತಾವು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆದ್ರಿ. ಒಂದು ಪದ ಹೇಳಿದ್ರಿ, 13 ವರ್ಷದ ಬಳಿಕ ನಾನು ಮತ್ತೆ ಪಕ್ಷಕ್ಕೆ ಬರ್ತಾ ಇದ್ದೀನಿ, ಆದ್ರೆ ನಿನ್ನೆ ಹೋಗಿ ಇವತ್ತು ಬಂದಂಗೆ ಆಗ್ತಿದೆ ಅಂತ. ಅದೇ ಅಭಿಮಾನ ತಾಯಿಯ ಒಡಲಿಗೆ ಬಂದಿರುವಂತದ್ದು ಮಡಿಲಿಗೆ. ನೋಡಿ, ಒಂದು ಮಗು ಯಾವ ರೀತಿ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿ ಮತ್ತೆ ತಾಯಿ ಮಡಿಲಿಗೆ ಬಂದು ಸೇರ್ಕೊಂಡ್ರೆ ಆ ಮಗುಗೆ ಯಾವ ರೀತಿ ಒಂದು ಸಂತೋಷ ಆಗುತ್ತೇನೋ ಆ ರೀತಿಯ ಸಂತೋಷ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಕಚೇರಿಗೆ ಬಂದ ನಂತರ, ಪಕ್ಷದ ಮಡಿಲಿಗೆ ಸೇರಿದ ನಂತರ ಆ ತಾಯಿ ಮಡಿಲಲ್ಲಿ ಇರುವಂತ ಒಂದು ಸಂತೋಷನೇ ಇವತ್ತು ನನಗಾಗಿರುವಂತದ್ದು. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ಪಕ್ಷಕ್ಕೆ ಬಂದಿದ್ದೀರಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತ 5 ಲೋಕಸಭಾ ಕ್ಷೇತ್ರ ಎಷ್ಟು ಪ್ರಭಾವ ಬೀರುತ್ತೆ ಅದೀಗ? ನೋಡಿ, ಅದನ್ನ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ನನಗೆ ಎಲ್ಲೆಲ್ಲಿ ಜವಾಬ್ದಾರಿ ಕೊಡುತ್ತೇನೋ ಅಲ್ಲೆಲ್ಲ ನಾನು ಪಕ್ಷದಕ್ಕೋಸ್ಕರ ಕೆಲಸ ಮಾಡಿ ಅಲ್ಲಿ ಇರುವಂತ ಅಭ್ಯರ್ಥಿಗಳನ್ನ ವಿಜಯಗೊಳಿಸೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.